ಆಪರೇಷನ್ ಸಿಂಧೂರ್ನಲ್ಲಿ 11 ಪಾಕ್ ಸೈನಿಕರು ಬಲಿಯಾಗಿದ್ದಾರೆ. ಕೊನೆಗೂ ಭಾರತ ಹೇಳಿದ ಸತ್ಯವನ್ನ ಸ್ವತಃ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ. ಭಾರತೀಯ ಸೇನೆಯಿಂದ ಪಾಕ್ ಸೈನಿಕರ ಸಾವಿನ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. 30 ರಿಂದ 40 ಸೈನಿಕರನ್ನ ಪಾಕಿಸ್ತಾನದಲ್ಲಿ ಭಾರತೀಯ ಸೇನೆ ಹತ್ಯೆ ಮಾಡಿದೆ ಅಂತ ಹೇಳಿದ್ರು. ನಮ್ಮವ್ರು ಯಾರು ಸತ್ತಿಲ್ಲ, ನಮ್ದೇನು ಯಾವ ಪ್ರದೇಶದಲ್ಲೂ ದಾಳಿ ಆಗಿಲ್ಲ, ನಮ್ಮ ಯಾವ ವಾಯು ನೆಲೆಗಳನ್ನು ಏನೂ ಮಾಡೋಕ್ಕಾಗಿಲ್ಲ, ಭಾರತ ಸುಳ್ಳು ಹೇಳ್ತಾ ಇದೆ, ಭಾರತೀಯ ಸೇನೆಯನ್ನ ಪಾಕಿಸ್ತಾನ ಸೇನೆ ಸಮರ್ಥವಾಗಿ ಹೆದರಿಸಿದೆ, ಭಾರತೀಯ ಸೇನೆ ಹೆದರ್ಕೊಂಡಿದೆ ಪಾಕಿಸ್ತಾನದ ಸೇನೆಯ ದಾಳಿಗೆ ಅಂತ ಹೇಳಿ ಪುಂಗಿ ಊದ್ತಾ ಇದ್ದ ಪುಂಗಿದಾಸ ರಕ್ಷಣಾ ಸಚಿವ ಖ್ವಾಜಾ ಆಸಿಫನ್ನ ಸದ್ಯ ಈಗ ಕೆಲವು ನಿಮಿಷಗಳ ಹಿಂದೆ ಆ ಪಾಕಿಸ್ತಾನದ ಸಂಸದೆ ಗುಲ್ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದನ್ನ ತಾವು ನೋಡಿದ್ರಲ್ಲ. ಹಂಗೆ ಬಡಬಡಾಯಿಸ್ತಾ ಇದ್ದಂತ ಆ ರಕ್ಷಣಾ ಸಚಿವರಾಗಿರ್ಬೋದು, ಅಲ್ಲಿನ ಕೆಲ ನಾಯಕರುಗಳ, ಅಲ್ಲಿನ ಸೇನಾ ಮುಖ್ಯಸ್ಥರುಗಳ ಹೇಳಿಕೆಗಳಿತ್ತಲ್ಲ, ಅದಕ್ಕೆ ಉತ್ತರ ಇದು ನೋಡಿ. ಬ್ರೇಕಿಂಗ್ ಅನ್ನ ಚೆನ್ನಾಗಿ ಗಮನಿಸಿ. ಕೊನೆಗೂ ಭಾರತ ಹೇಳಿದ ಸತ್ಯವನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಆಪರೇಷನ್ ಸಿಂಧೂರ್ನಲ್ಲಿ 11 ಪಾಕ್ ಸೈನಿಕರ ಬಲಿಯಾಗಿದೆ ಅಂತ ಪಾಕಿಸ್ತಾನದ ಬಾಯಲ್ಲೇ ಬಂದಿದೆ. ಬರೀ ಬಾಯ್ ಬಿಟ್ರೆ ಸುಳ್ಳು ಹೇಳೋ ಪಾಕಿಸ್ತಾನ 11 ಅಂತಂದ್ರೆ ಇನ್ನೆಷ್ಟಿರ್ಬೋದು ಅಂತ ನೀವೇ ಲೆಕ್ಕ ಹಾಕೊಳ್ಳಿ. 6 ಮಂದಿ ಪಾಕ್ ಭೂ ಸೇನಾ ಅಧಿಕಾರಿಗಳು ಸೇರಿದಂತೆ 5 ಮಂದಿ ವಾಯುಪಡೆ ಸೈನಿಕರ ಬಲಿಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. ಅಂದ್ರೆ ನಮ್ಮ ಸೈನಿಕರು ಹುತಾತ್ಮರಾದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಸೇನೆಯ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸ್ತೀವಿ. ಸೇನಾ ಗೌರವ ಮತ್ತು ಅಲ್ಲಿನ ಸರ್ಕಾರಗಳ ಗೌರವ ಎಲ್ಲ ಸಿಗುತ್ತೆ. ಅವ್ರನ್ನ ಹುತಾತ್ಮರು ಅಂತೇಳಿ ನಾವು ಅವ್ರ ಬಗ್ಗೆ ಗೌರವದಿಂದ ನಡ್ಕೊಳ್ತೀವಿ. ಅವರ ಅಂತ್ಯ ಸಂಸ್ಕಾರಗಳನ್ನು ಕೂಡ ಅಷ್ಟೇ ಗೌರವದಿಂದ ಮಾಡ್ಕೊಡ್ತೀವಿ. ಹಾಗಾಗಿ ಗೊತ್ತಾಗುತ್ತೆ. ಅಲ್ಲಿ ಪಾಕಿಸ್ತಾನದಲ್ಲಿ ಹಂಗಲ್ಲ. ಸತ್ತ ಮೇಲೆ ಒಂಥರ ಬೀದಿ ನಾಯಿ ಸತ್ತಿರೋ ಥರ ನೋಡ್ತಾರೆ. ಆ ಟ್ರ್ಯಾಕ್ಟರ್ ತುಂಬ್ಕೊಂಡು ಹೋಗೋದನ್ನ ತಾವು ನೋಡಿದ್ರಿ, ನಿಮಗೆ ತೋರಿಸಿದ್ವಿ ಹಂಗೆ. ಸೊ ಹೀಗಾಗಿ ಈ ಪಾಕಿಸ್ತಾನ ಕೊನೆಗೂ ಒಪ್ಪಿಕೊಂಡಿದೆ. ನಮ್ಮಲ್ಲಿ 11 ಜನ, 6 ಜನ ಭೂಸೇನೆಯವರು, ಆರ್ಮಿಯವರು, ಇನ್ನೂ 5 ಮಂದಿ ಏರ್ ಫೋರ್ಸ್ ಅವರು ಸತ್ತಿದ್ದಾರೆ ಅಂತ ಸದ್ಯಕ್ಕೆ ಪಾಕಿಸ್ತಾನ ತಾನೇ ಒಪ್ಪಿಕೊಂಡಿದೆ. ಅದರ ಭಾಗವಾಗಿ ಭಾರತ ಏನು ಹೇಳಿತ್ತು, 30 ರಿಂದ 40 ಪಾಕಿಸ್ತಾನ ಸೈನಿಕರು ನಮ್ಮ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನಿ ಸೇನೆಯ ಮೃತ ಸೈನಿಕರ ಪಟ್ಟಿಯನ್ನ ಸ್ವತಃ ಪಾಕಿಸ್ತಾನ ಬಿಡುಗಡೆ ಮಾಡಿದೆ. ನಾಯಕ್ ಅಬ್ದುಲ್ಲಾ ರೆಹಮಾನ್, ಲ್ಯಾನ್ಸ್ ನಾಯಕ್ ದಿಲಾವರ್ ಖಾನ್, ಲ್ಯಾನ್ಸ್ ನಾಯಕ್ ಇಕ್ರಾಮುಲ್ಲಾ, ನಾಯಕ್ ವಕಾರ್ ಖಾಲಿದ್, ಸಿಪಾಯಿ ಮೊಹಮ್ಮದ್ ಆದಿಲ್ ಅಕ್ಬರ್, ಸಿಪಾಯಿ ನಿಸಾರ್, ಇಷ್ಟು ಜನರ ಹೆಸರು ಸದ್ಯಕ್ಕೆ ಬಹಿರಂಗವಾಗಿದೆ. ಇವರೆಲ್ಲ ಪಾಕ್ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಮೇಲೆ ನೀವು ಸಿಪಾಯಿ ಮತ್ತೆ ನಾಯಕ್ ಅಂತೇನು ಗಮನಿಸಿದ್ರಿ, ಅದೆಲ್ಲ ಪಾಕಿಸ್ತಾನದ ಆರ್ಮಿಯ ಸಿಬ್ಬಂದಿಗಳು. ಇನ್ನು ವಾಯುಪಡೆಯ ಏನು ಏರ್ ಮಾರ್ಷಲ್ಗಳು ಇರ್ತಾರೆ, ಅವರು ಮೃತಪಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ನೋಡೋದಾದ್ರೆ, ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಯೂಸಫ್, ಮುಖ್ಯ ತಂತ್ರಜ್ಞ ಔರಂಗಜೇಬ್, ಕಾರ್ಪೊರಲ್ ತಂತ್ರಜ್ಞ ಮೊಹಮ್ಮದ್, ಸೀನಿಯರ್ ಟೆಕ್ನಿಷಿಯನ್ ನಜೀಬ್, ಸೀನಿಯರ್ ಟೆಕ್ನಿಷಿಯನ್ ಮುಬಾಶಿರ್, ಇಷ್ಟು ಜನರನ್ನ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಬಲಿ ಪಡೆದಿದೆ ಅಂತೇಳಿ ಪಾಕಿಸ್ತಾನ ಹೇಳ್ಕೊಂಡಿರೋದು.